ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ನಾಗರ ಪಂಚಮಿ ಹಬ್ಬಕ್ಕೆ ಮಾಡುವ ಅರಿಶಿನ ಎಲೆಯಲ್ಲಿ ಮಾಡುವಂತಹ ಸ್ಪೆಷಲ್ ಪಾತೋಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಈ ಪಾತೋಳಿ ರೆಸಿಪಿನ ಒಂದು ಡಿಫ್ರೆಂಟ್ ಮೆಥಡ್ ಅಲ್ಲಿ ಹಾಗೆ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 1 ಗ್ಲಾಸ್ ಬಾಯ್ಲ್ಡ್ ರೈಸ್ ತಗೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ 3 to 4 ಟೈಮ್ಸ್ ವಾಶ್ ಮಾಡ್ಕೋಬೇಕು. ಈ ಬಾಯ್ಲ್ಡ್ ರೈಸ್ ಯೂಸ್ ಮಾಡಿ ಪಾತೋಳಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ಎಲ್ಲರೂ. ಓಕೆ, ಇದು ವಾಶ್ ಮಾಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಕ್ಲೀನ್ ಆಗಿರೋ ನೀರನ್ನ ಹಾಕಿ ನೆನ್ಲಿಕ್ಕೆ ಬಿಡಬೇಕು. ಇವಾಗ ನಾನು ಇದನ್ನ ಗ್ರೈಂಡರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಸೊ ನಾನು ಇದನ್ನ ಒಂದು 3 ಅವರ್ ನೆನೆಸ್ಕೊತಿದ್ದೀನಿ ಅಷ್ಟೇ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಅನ್ನೋರು ಒಂದು 5 ಅವರ್ ಆದ್ರೂ ನೆನೆಸ್ಕೊಳ್ಳಿ, ಅಥವಾ ಓವರ್ ನೈಟ್ ಕೂಡ ಇಡಬಹುದು. ಓಕೆ, 3 ಅವರ್ ಆಗಿದೆ. ಇವಾಗ ಬಾಯ್ಲ್ಡ್ ರೈಸ್ ಚೆನ್ನಾಗಿ ಹೀಗಿದೆ. ಇದನ್ನ ಇವಾಗ ನಾನು ಗ್ರೈಂಡರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಓಕೆ, ಇವಾಗ ಬಾಯ್ಲ್ಡ್ ರೈಸ್ನ ಗ್ರೈಂಡರ್ಗೆ ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಹಾಕೋತಿದ್ದೀನಿ. ಜಾಸ್ತಿ ನೀರು ಹಾಕೋಬೇಡಿ, ಪೇಸ್ಟ್ ತುಂಬಾ ತಿಕ್ಕಾಗಿರ್ಬೇಕು. ಸೊ ಸ್ವಲ್ಪ ಹಾಕೊಳ್ಳಿ. ಇವಾಗ ನಾಗರ ಪಂಚಮಿ ಹಬ್ಬದ ದಿನಾನೇ 5 ಅವರ್ ನೆನೆಸ್ಕೊಂಡು ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ. ಸೊ ನೀವು ಹಬ್ಬದ ಹಿಂದಿನ ರಾತ್ರಿನೇ ಓವರ್ ನೈಟ್ ನೆನೆಸ್ಲಿಕ್ಕೆ ಹಾಕೊಳ್ಳಿ. ಈ ಬಾಯ್ಲ್ಡ್ ರೈಸ್ ತುಂಬಾ ಗಟ್ಟಿ ಇರುತ್ತೆ. ಇದನ್ನ 3 to 5 ಅವರ್ಸ್ ನೆನೆಸೋದ್ರಿಂದ ಅಕ್ಕಿ ಹಿಕ್ಕತ್ತೆ. ಅವಾಗ ನಮಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಇವಾಗ ಇದು ಆಗಿದೆ ನೋಡಿ. ಇಷ್ಟು ತಿಕ್ಕಾಗಿ ಬರಬೇಕು. ಆ ರೀತಿ ನೀವು ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಇದನ್ನ ನಾನು ಒಂದು ಬೌಲ್ಗೆ ಅಥವಾ ಪಾತ್ರೆಗೆ ತೆಗಿತಿದ್ದೀನಿ. ಓಕೆ, ನಾನಿಲ್ಲಿ ಪೇಸ್ಟ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ಗೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಹಾಗೆ ನಾನಿಲ್ಲಿ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನ ಒಂದೇ ಸಲ ಹಾಕೋಬಾರ್ದು, ಗ್ರಾಜುಯಲಿ ಸೇರಿಸ್ಕೋಬೇಕು. ಅಂದ್ರೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೋತಾ ನಾದ್ಕೋಬೇಕು. ಹಾಗೆ ಇಲ್ಲಿ ನಾನು ಫುಲ್ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಹಿಟ್ಟು ಮತ್ತೆ ತೆಳು ಅನ್ಸಿದ್ರೆ ನೀವು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೋಬಹುದು. ಅದಕ್ಕೆ ನಾವು ಮುಂಚೆನೆ ಬಾಯ್ಲ್ಡ್ ರೈಸ್ ಪೇಸ್ಟ್ ಮಾಡ್ಕೋಬೇಕಾದ್ರೇನೆ ಥಿಕ್ಕಾಗಿ ಮಾಡ್ಕೋಬೇಕು, ಆವಾಗ ಸರಿಯಾಗಿ ಬರುತ್ತೆ. ಓಕೆ, ಇದು ಇವಾಗ ರೆಡಿ ಆಗಿದೆ ನೋಡಿ. ಇದು ನನ್ನ ಕೈಗೇನು ಸ್ಟಿಕ್ ಆಗ್ತಿಲ್ಲ, ಉಂಡೆ ಮಾಡಿದ್ರೂ ಉಂಡೆ ಆಗ್ತಿದೆ. ಈ ರೀತಿ ಬರಬೇಕು. ಈ ರೀತಿ ಬಂದ್ರೆ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಓಕೆ, ಇದನ್ನ ಇವಾಗ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ಸ್ಟಫಿಂಗ್ ನ ರೆಡಿ ಮಾಡ್ಕೋಬೇಕು. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಹೀಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 1 ಕಪ್ ಅಷ್ಟು ಬೆಲ್ಲ ಹಾಕೋತಿದ್ದೀನಿ. ಈ ಬೆಲ್ಲ ಪಾಕ ತೆಗಿಬಾರ್ದು, ಜಸ್ಟ್ ಇದು ಕರಗಿದ್ರೆ ಸಾಕು. ಹಾಗೆ ಇದಕ್ಕೆ 1 ಚಮಚದಷ್ಟು ನೀರನ್ನ ಹಾಕೋತಿದ್ದೀನಿ. ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಓಕೆ, ಇವಾಗ ಬೆಲ್ಲ ಎಲ್ಲ ಕರಗಿದೆ. ನೆಕ್ಸ್ಟ್ ಇದಕ್ಕೆ ನಾನು 2 ಕಪ್ ಅಷ್ಟು ಕಾಯಿ ತುರಿನ ಆಡ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ 1 ಕಪ್ ಬೆಲ್ಲ ಅಂಡ್ 2 ಕಪ್ ಕಾಯಿ ತುರಿನ ತಗೊಂಡಿದ್ದೀನಿ. ನೀವು ಬೆಲ್ಲನ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೋಬಹುದು. ಓಕೆ, ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಮಧ್ಯದಲ್ಲಿ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಇಲೈಚಿ ಪೌಡರ್ ಹಾಗೆ 2 ಟೀ ಸ್ಪೂನ್ ಗೀನ ಸೇರಿಸ್ಕೊತಿದ್ದೀನಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು.
ಓಕೆ, ಆಗಿದೆ ಇದು. ಕೊನೆಯಲ್ಲಿ ಸ್ವಲ್ಪ ಬಿಳಿ ಎಳ್ಳು ಹಾಕೋತಿದ್ದೀನಿ. ಈ ಎಳ್ಳನ್ನ ಸ್ವಲ್ಪ ರೋಸ್ಟ್ ಮಾಡಿ ಸೇರಿಸ್ಕೊಂಡಿರೋದು. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಗ್ಯಾಸ್ನ ಆಫ್ ಮಾಡ್ಕೋತಿದ್ದೀನಿ. ಓಕೆ, ಈ ರೀತಿ ಬರಬೇಕು ನೋಡಿ. ನೆಕ್ಸ್ಟ್ ನಾನಿಲ್ಲಿ ಅರಿಶಿನ ಎಲೆನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿರೋದು. ಎಲೆ ಎಲ್ಲ ನೀಟಾಗಿ ಒರೆಸ್ಕೋಬೇಕು. ಎಲೆಗೆ ಸ್ವಲ್ಪನೂ ನೀರಿರಬಾರ್ದು. ಹಾಗೆ ನಾನಿಲ್ಲಿ ಈ ಎಲೆ ತುದಿನ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಎಲ್ಲ ಎಲೆನೂ ಒರೆಸಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಪಾತೋಳಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರಿಶಿನ ಎಲೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ನಾದ್ಕೊಂಡು ಸ್ವಲ್ಪ ಉದ್ದ ಮಾಡ್ಕೊತಿದ್ದೀನಿ. ಅದನ್ನ ಇವಾಗ ಅರಿಶಿನ ಎಲೆ ಮೇಲೆ ಪ್ಲೇಸ್ ಮಾಡಬೇಕು. ಇದನ್ನ ಇವಾಗ ನೀಟಾಗಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟು ಸ್ಟಿಕ್ಕಿ ಆಗಿ ಇಲ್ಲ, ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬಹುದು. ನಾ ತೋರಿಸಿದ್ದೀನಿ ಅಲ್ವಾ, ಆ ರೀತಿ ಮಾಡ್ಕೊಳ್ಳಿ. ತುಂಬಾ ಥಿನ್ನಾಗಿ ಹಾಕೊಳ್ಳಿ. ದಪ್ಪ ಹಾಕಿದ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಓಕೆ, ಈ ರೀತಿ ತೆಳುವಾಗಿ ಹಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಮಾಡಿರೋ ಸ್ಟಫಿಂಗ್ನ ಹಾಕೊಳ್ಳೋಣ. ಈ ಸ್ಟಫಿಂಗ್ನ ನಾವು ಸರಿಯಾಗಿ ಮಧ್ಯದಲ್ಲೇ ಹಾಕೋಬೇಕು. ತುಂಬ ಜಾಸ್ತಿನೂ ಹಾಕಬಾರ್ದು, ಆಮೇಲೆ ಬೇಯಿಸ್ಕೋಬೇಕಾದ್ರೆ ಎಲೆಯಿಂದ ಆಚೆ ಎಲ್ಲ ಬರುತ್ತೆ. ಸೊ ಈ ರೀತಿ ನೀಟಾಗಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಎರಡೂ ಕಡೆಯಿಂದ ಪ್ರೆಸ್ ಮಾಡಿ ಈ ರೀತಿ ಮಡಚಬೇಕು. ನಾ ತೋರಿಸಿದ್ದೀನಲ್ವಾ, ಈ ರೀತಿ ಮಡ್ಚ್ಕೋಬೇಕು. ನೋಡಿ, ಈ ರೀತಿ ಪಾತೋಳಿನ ರೆಡಿ ಮಾಡ್ಕೋಬೇಕು. ಓಕೆ, ಹಾಗೆ ಮತ್ತೊಂದು ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಹಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕಾದ್ರೆ ವಾಟರ್ನ ಯೂಸ್ ಮಾಡಿದ್ದೀನಿ. ಈ ರೀತಿ ನೀರಲ್ಲಿ ಕೈ ಅದ್ದಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಥಿನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಥಿನ್ನಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಸ್ಟಫಿಂಗ್ನ ಹಾಕಿ ಎಲ್ಲ ಪಾತೋಳಿನೂ ಇದೇ ರೀತಿ ರೆಡಿ ಮಾಡ್ಕೋತೀನಿ. ಓಕೆ, ಇವಾಗ ಪಾತೋಳಿ ಎಲ್ಲ ರೆಡಿ ಮಾಡಿ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಇಡ್ಲಿ ಕುಕ್ಕರ್ನ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಅದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ. ನೆಕ್ಸ್ಟ್ ನಾವು ಅರಿಶಿನ ಎಲೆ ತುದಿನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಇಲ್ಲಿ ಸೇರಿಸ್ಕೊತಿದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ. ಇವಾಗ ಸ್ವಲ್ಪ ನೀರು ಕುದಿಲಿ. ಓಕೆ, ವಾಟರ್ ಬಾಯ್ಲ್ ಆಗಿದೆ ಇವಾಗ. ನೆಕ್ಸ್ಟ್ ಇದಕ್ಕೆ ಎಲ್ಲ ಪಾತೋಳಿನೂ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೀಟಾಗಿ ಎಲ್ಲಾನು ಒಂದೊಂದಾಗೆ ಪ್ಲೇಸ್ ಮಾಡ್ಕೋಬೇಕು. ನಂತರ ಲಿಡ್ ಕ್ಲೋಸ್ ಮಾಡಿ 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಓಕೆ, ಇವಾಗ ಪಾತೋಳಿ ಕುಕ್ ಆಗಿದೆ. ಲಿಡ್ ಓಪನ್ ಮಾಡೋಣ. ಪಾತೋಳಿ ತುಂಬ ಚೆನ್ನಾಗಿ ಬಂದಿದೆ. ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ಇದನ್ನು ಇವಾಗ ಸರ್ವ್ ಮಾಡ್ತೀನಿ. ಓಕೆ, ಇವಾಗ ನಮ್ಮ ನಾಗರ ಪಂಚಮಿಯ ಸ್ಪೆಷಲ್ ಪಾತೋಳಿ ರೆಡಿ ಆಗಿದೆ. ಓಕೆ, ಪಾತೋಳಿ ಮಾಡಿ ಆದಮೇಲೆ ಸ್ಟಫಿಂಗ್ ಆ್ಯಂಡ್ ಹಿಟ್ಟು ಉಳಿದ್ರೆ ಏನು ಮಾಡೋದು ಅನ್ನೋದನ್ನು ಹೇಳ್ತೀನಿ. ಹಿಟ್ಟು ಉಳಿದ್ರೆ ಅದರಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ನಾವು ರೊಟ್ಟಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ.
ಹಾಗೆ ಹೂರಣ ಉಳಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ 2 ಟೇಬಲ್ ಸ್ಪೂನ್ ಗೀನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಂಟೆಂಟಾಗಿ ಬರುತ್ತೆ ಅಷ್ಟು ತನಕನೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ನಂತರ ಲಡ್ಡು ಕಟ್ಕೊಂಡ್ರೆ ಆಯಿತು. ಓಕೆ, ನೀವು ನೋಡ್ಬೋದು ಪಾತೋಳಿ ತುಂಬ ಚೆನ್ನಾಗಿ ಬಂದಿದೆ. ಈ ಮೆಥಡ್ನಲ್ಲಿ ಅಂದರೆ ಬಾಯ್ಲ್ಡ್ ರೈಸ್ ಯೂಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.